MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಮದ್ದೂರು ಪ್ರಕರಣದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮೆದುರಿಗಿಡ್ತಾ ಇದೀವಿ. ಈ ಮದ್ದೂರಿನಲ್ಲಿ ನಡೆದಂತಹ ಕಲ್ಲು ತೂರಾಟ ಪ್ರಕರಣಕ್ಕೆ ತಿರುವು ಸಿಗ್ತಾ ಇದೆ. ಆ ಕಲ್ಲು ತೂರಿದ್ದ ಕಿಂಗ್ ಪಿನ್ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಗಣೇಶ ಮೆರವಣಿಗೆಯನ್ನ ಸಹಿಸದೆ ಒಂದು ಗ್ಯಾಂಗ್ ಕಲ್ಲು ತೂರುತ್ತೆ. ಅನ್ಯ ಕೋಮಿನ 5ರಿಂದ 6 ಯುವಕರು ಈ ದುಷ್ಕೃತ್ಯ ಎಸಗಿರೋದು. ಅನ್ಯ ಕೋಮಿನ ಯುವಕರ ಪೂರ್ವ ನಿಯೋಜಿತ ಕೃತ್ಯ ಇದು, ಪ್ರೀ ಪ್ಲಾನ್. ಗಲಭೆ ಕಿಂಗ್ ಪಿನ್ ಚನ್ನಪಟ್ಟಣ ಮೂಲದ ಇರ್ಫಾನ್ ಅನ್ನೋದು ಪತ್ತೆಯಾಗಿದೆ. ಹಲವು ವರ್ಷಗಳಿಂದ ಈತ ಮದ್ದೂರಿನಲ್ಲೇ ವಾಸ ಆಗಿದ್ದ. ಚನ್ನಪಟ್ಟಣ ಮೂಲದವನು ಮದ್ದೂರಿನಲ್ಲಿ ವಾಸ ಆಗಿದ್ದ. ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಸಹಿಸಲಾಗದೆ ಈ ದುಷ್ಕೃತ್ಯವನ್ನ ಎಸಗಿದ್ದಾನೆ. ಈ ಕಲ್ಲು ತೂರಾಟ ಪ್ರಕರಣದ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕಲ್ಲು ಎಸೆದಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಗಣೇಶ ಮೆರವಣಿಗೆ ಸಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ರೀತಿ ಪಕ್ಕಾ ಪ್ಲಾನ್ ಮಾಡಿ ಕಲ್ಲು ತೂರಿದ್ದಾರೆ. ಆ ಕಲ್ಲು ತೂರಿದವರನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. 2 ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ. ಮೆರವಣಿಗೆ ಸಾಗ್ತಾ ಇದ್ದ ಸಂದರ್ಭದಲ್ಲಿ ಕಲ್ಲು ತೂರು ಬಂದಂತಹ ದೃಶ್ಯ, ಜೊತೆಗೆ ಅಂತಹ ದುಷ್ಕೃತ್ಯ ಎಸಗಿದವರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸುಮಾರು ಅನ್ಯ ಕೋಮಿನ 5ರಿಂದ 6 ಯುವಕರು ದುಷ್ಕೃತ್ಯವನ್ನು ಎಸಗ್ತಾರೆ. ಪೂರ್ವ ನಿಯೋಜಿತವಾಗಿ ಇದನ್ನ ಪ್ಲಾನ್ ಮಾಡಿ ಗಲಭೆ ಕಿಂಗ್ ಪಿನ್ ಚನ್ನಪಟ್ಟಣ ಮೂಲದ ಇರ್ಫಾನ್ ಮದ್ದೂರಿನಲ್ಲಿ ಏನು ವಾಸವಾಗಿದ್ದ ಆತ ಇದರ ಪ್ಲಾನಿಂಗ್ ಅನ್ನ ಮಾಡ್ತಾನೆ. ಮೆರವಣಿಗೆ ಸಾಗ್ತಾ ಇದ್ದಾಗ ಅದನ್ನು ಸಹಿಸಲಾಗದೆ ಈ ದುಷ್ಕೃತ್ಯವನ್ನು ಎಸಗಿರೋದು. ಈ ಆರೋಪಿ ಇರ್ಫಾನ್ ನನ್ನ ಪ್ರಚೋದಿಸಿದ್ದು ಆತನ ಸ್ನೇಹಿತ ಜಾಫರ್. ಗಣೇಶ ಮೆರವಣಿಗೆ ನಡೀತಾ ಇದೆ, ಏನೂ ಮಾಡೋದಕ್ಕಾಗ್ತಿಲ್ಲ ಅಂತ ಸ್ನೇಹಿತ ಜಾಫರ್ನ ಮಾತನ್ನ ಕೇಳಿ ಕಲ್ಲು ತೂರಾಟಕ್ಕೆ ಪ್ಲಾನ್ ಮಾಡ್ತಾನೆ ಇರ್ಫಾನ್. ಜಾಫರ್ ಇರ್ಫಾನ್ ಸೇರ್ಕೊಂಡು ಕಲ್ಲು ತೂರೋದು ಪತ್ತೆಯಾಗಿದೆ. 5ರಿಂದ 6 ಜನ ಅನ್ಯಕೋಮಿನ ಯುವಕರು ಮದ್ದೂರಿನಲ್ಲಿ ಈ ದುಷ್ಕೃತ್ಯವನ್ನ ಎಸಗಿರೋದು. ಗಣೇಶ ಮೆರವಣಿಗೆ ಮಸೀದಿ ದಾಟಿ 50 ಮೀಟರ್ ಮುಂದೆ ಸಾಗತ್ತೆ. ಡಿಜೆ ಸದ್ದಿಗೆ ಯುವಕರು ಡಾನ್ಸ್ ಮಾಡ್ತಿರ್ತಾರೆ. ಆಗ ಕಲ್ಲು ತೂರಾಟ. ಮಸೀದಿ ಪಕ್ಕ ಹಾಗೂ ಹಿಂಭಾಗದಿಂದ ಕಲ್ಲು ತೂರಿ ಬರುತ್ತೆ. ಅದರ ನಂತರ ನಡೆದದ್ದು ನಮ್ಮೆದುರಿಗಿದೆ. ಗಣೇಶ ಮೆರವಣಿಗೆ ನಡೀತಾ ಇದೆ ಅನ್ನೋದನ್ನ ಸಹಿಸಲಾಗದೆ ಜಾಫರ್ ಎನ್ನುವ ತನ್ನ ಸ್ನೇಹಿತನಿಗೆ ಪ್ರವೋಕ್ ಮಾಡ್ತಾನೆ. ಮೆರವಣಿಗೆ ಸಾಕ್ತಾ ಇದ್ರು ನಾವೇನು ಮಾಡೋದಕ್ಕಾಗ್ತಿಲ್ಲ ಅಂತ ಹೇಳಿ ಪ್ರಚೋದಿಸ್ತಾನೆ. ಆಗ ಇವರು ಪ್ಲಾನ್ ಮಾಡ್ತಾರೆ. ಮಸೀದಿ ಪಕ್ಕ ಮತ್ತು ಹಿಂಭಾಗದಿಂದ ಕಲ್ಲುಗಳು ತೂರಿ ಬರುತ್ತೆ. ಮೆರವಣಿಗೆ ಸಾಕ್ತಾ ಇದ್ದಂತಹ ಸಂದರ್ಭದಲ್ಲಿ ಯುವಕರು ಡಾನ್ಸ್ ಮಾಡ್ತಾ ಇರ್ತಾರೆ. ಆಗ ಕಲ್ಲುಗಳು ತೂರು ಬರೋದು. ಈ ಕಲ್ಲುಗಳನ್ನ ಎಸೆಯೋ ಮುನ್ನ ಬೀದಿ ದೀಪಗಳನ್ನ ಆಫ್ ಮಾಡ್ತಾರೆ ಈ ದುಷ್ಕರ್ಮಿಗಳು. ಮೆರವಣಿಗೆ ವೇಳೆ ಟ್ರ್ಯಾಕ್ಟರ್ಗೆ ಬಂದು ಕಲ್ಲುಗಳು ಬಡಿಯುತ್ತೆ. ಯಾವಾಗ ಟ್ರ್ಯಾಕ್ಟರ್ಗೆ ಕಲ್ಲು ಅಪ್ಪಳಿಸುತ್ತೋ ಮೆರವಣಿಗೆಯಲ್ಲಿದ್ದಂತಹ ಹಿಂದೂಗಳು ಉದ್ರಿಕ್ತಗೊಳ್ಳುತ್ತಾರೆ. ಹಿಂದೂ ಯುವಕರಿಂದ ಪ್ರತಿಯಾಗಿ ಕಲ್ಲು ತೂರಾಟ ಆಗುತ್ತೆ. ಮಸೀದಿ ಬಳಿಯಿಂದಲೇ ಕಲ್ಲು ತೂರಿದ್ದಾರೆ ಅಂತ ಭಾವಿಸಿ ಪ್ರತಿದಾಳಿ ಮಾಡ್ತಾರೆ. ಆ ವೇಳೆ 2 ಕೋಮಿನ ಯುವಕರ ನಡುವೆ ಸಂಘರ್ಷ ನಡೆಯಿತು. ಗಲಭೆ ನಡೀತಾ ಇದ್ದಂತೆ ಕಲ್ಲೆಸೆದಂತಹ ಈ ಇರ್ಫಾನ್ ಟೀಮ್ ಎಸ್ಕೇಪ್. ಇರ್ಫಾನ್ ಸೇರಿದಂತೆ ಈಗ 22 ಜನರನ್ನ ಪೊಲೀಸರು ಜೈಲ್ಗಟ್ಟಿದ್ದಾರೆ. ಕೃತ್ಯಕ್ಕೆ ಪ್ರಚೋದಿಸಿದಂತಹ ಜಾಫರ್ ಏನಿದ್ದಾನೆ ಆತನಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗ ಸಂಪರ್ಕ ಇದ್ದಾರೆ. ಪ್ರಶಾಂತ್, ಈ ಮದ್ದೂರು ಗಲಭೆಗೆ ಏನ್ ಕಾರಣ, ಯಾರು ಪ್ರಚೋದಿಸಿದ್ದು, ಎಲ್ಲ ಒಂದು ಇಂಚಿಂಚು ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇದೆ. ಹೇಗೆ ಪ್ಲಾನಿಂಗ್ ನಡೀತು, ಈಗ ಯಾರನ್ನೆಲ್ಲ ವಶಕ್ಕೆ ಪಡೆಯಲಾಗಿದೆ, ಅವರಷ್ಟೇ ಅಲ್ಲದೆ ಇನ್ನೂ ಹಲವರಿದ್ದಾರಾ ಈ ದುಷ್ಕರ್ಮಿಗಳು ಅಂತ? ಪ್ರತಿಮಾ, ನಿಜಕ್ಕೂ ಕೂಡ 2 ದಿನಗಳ ಹಿಂದೆ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ಗಣಪತಿ ಮೂರ್ತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಕೂಡ ನಡೆದಿರುವಂಥದ್ದು. ಅನ್ಯ ಕೋಮಿನ ಯುವಕರು ಗಣಪತಿ ಮೂರ್ತಿ ವಿಸರ್ಜನೆ ವೇಳೆ ಏಕಾಏಕಿ ಕಲ್ಲನ್ನು ತೂರಾಟ ಮಾಡಿದ್ದಾರೆ. ಇದು ಸಾಕಷ್ಟು ಪಕ್ಕಾ ಪ್ರೀ ಪ್ಲಾನ್ ಅನ್ನ ಮಾಡಿ ಆ ಒಂದು ಘಟನೆಯನ್ನು ನಡೆದಿರುವಂಥದ್ದು. ನಾನು ಆ ಘಟನೆ ನಡೆದಂಥ ಸ್ಥಳದಲ್ಲಿದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಮೊನ್ನೆ ರಾತ್ರಿ ಇದೇ ಒಂದು ಸ್ಥಳ ಅಂದರೆ ಮದ್ದೂರು ಪಟ್ಟಣದ ತಮಿಳು ಕಾಲೋನಿಯಲ್ಲಿ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿರುತ್ತೆ. ಆನಂತರ ಗಣಪತಿಯ ಮೂರ್ತಿಯನ್ನ ಮೆರವಣಿಗೆ ಕೂಡ ಸಾಗಿ ಬರ್ತಾ ಇರುತ್ತೆ. ಇದು ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರ. ಈ ಒಂದು ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಕರೆಂಟ್ ಅನ್ನು ಕೂಡ ತೆಗಿತಾರೆ. ಬೀದಿ ದೀಪಗಳೆಲ್ಲವೂ ಕೂಡ ಬಂದ್ ಆಗ್ತವೆ. ಆ ಸಂದರ್ಭದಲ್ಲಿ ಗಣಪತಿ ಮೂರ್ತಿಯ ಮೇಲೆ ಏಕಾಏಕಿ ಕಲ್ಲುಗಳು ಕೂಡ ತೂರಾಟ ಆಗ್ತವೆ. ಎದುರು ಭಾಗದಲ್ಲೂ ಕೂಡ ಕಾಣಿಸ್ತಾ ಇದೆ. ಅಲ್ಲಿ ಮಸೀದಿ ಇದೆ. ಮಸೀದಿ ಪಕ್ಕದಲ್ಲೂ ಕೂಡ ಪಕ್ಕದಿಂದಲೂ ಕೂಡ ಕಲ್ಲನ್ನು ಕೂಡ ತೂರಾಟ ಮಾಡಿರೋದು. ಹೀಗಾಗಿ ಪ್ರತಿಯಾಗಿ ಕೂಡ ಗಣಪತಿ ಮೂರ್ತಿಯ ಮುಂಭಾಗದಲ್ಲಿದ್ದಂತ ಯುವಕರು ಕೂಡ ಏಕಾಏಕಿ ಕಲ್ಲುಗಳನ್ನು ಕೂಡ ತೂರಾಟ ಮಾಡ್ತಾರೆ. ಅಂದ್ರೆ ಪಕ್ಕಾ ಪ್ರೀ ಪ್ಲಾನ್ ಅನ್ನ ಮಾಡಿ ಈ ಒಂದು ಇನ್ಸಿಡೆಂಟ್ ಅನ್ನು ಕೂಡ ನಡೆದಿರುವಂತ. ಹೀಗಾಗಿ
ಹೀಗಾಗಿ ಇಡೀ ಮದ್ದೂರು ಪಟ್ಟಣ ರಣಾಂಗಣವಾಗಿತ್ತು. ನಿನ್ನೆ ಸಹ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಕೂಡ ಬೃಹತ್ ಆದಂತಹ ಪ್ರತಿಭಟನೆಯನ್ನು ಕೂಡ ನಡೆಸಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಜಾಫರ್ ಇವೆಲ್ಲ ಇನ್ಸಿಡೆಂಟ್ಗಳನ್ನ ಪ್ಲಾನ್ ಮಾಡಿದ್ದ, ಈ ರೀತಿ ಗಣಪತಿ ಮೂರ್ತಿಯ ಮೇಲೆ ಕಲ್ಲನ್ನು ಕೂಡ ಎಸಿಬೇಕು ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ಪ್ಲಾನ್ ಮಾಡಿದ್ದ ಅಂತೇಳಿ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಂಡ್ಯ ಪೊಲೀಸರು 22 ಜನ ಆರೋಪಿಗಳನ್ನು ಕೂಡ ಈಗಾಗಲೇ ಬಂಧಿಸಿ ಅವರೆಲ್ಲರನ್ನು ಕೂಡ ಜೈಲಿಗಟ್ಟಿರುವಂತದ್ದು. ಇದರಲ್ಲಿ ಸಾಕಷ್ಟು ಜನರು ಕೂಡ ಮತ್ತೆ ಭಾಗಿಯಾಗಿದ್ದಾರೆ. ಈಗ ಹೇಗೆಲ್ಲ ಪ್ಲಾನ್ ಆಯ್ತು ಅನ್ನೋ ನಿಟ್ಟಿನಲ್ಲೂ ಈಗಾಗಲೇ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಳ್ಳೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ಮುಂದಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಇನ್ಸಿಡೆಂಟ್ ನಡೆದಂತಹ ಸ್ಥಳದಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನೇಮಕ ಮಾಡಲಾಗಿದೆ. ಇಲ್ಲಿ ಒಂದು KSRP ತುಕಡಿ IPS ಅಧಿಕಾರಿಯ ನೇತೃತ್ವದಲ್ಲಿ ಕೂಡ ಇನ್ಸಿಡೆಂಟ್ ನಡೆದಂತಹ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಲ್ಪಿಸಿರುವಂತದ್ದು. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ವಹಿಸ್ತಾ ಇದ್ದಾರೆ. ಈಗಾಗಲೇ ಒಂದು ಸಣ್ಣ ಘಟನೆಯಿಂದಾಗಿ ಇಡೀ ಮದ್ದೂರು ಪಟ್ಟಣ ಒತ್ತಿ ಹೊರದಿದೆ. ಸಾಕಷ್ಟು ರಣಾಂಗಣವಾಗಿರುವಂಥದ್ದು, ಮತ್ತೆ ಆಕ್ರೋಶದ ಕಟ್ಟೆ ಹೊಡಿತಾ ಇರುವಂಥದ್ದು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಮತ್ತೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು ಅಂತೇಳಿ ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರದಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮಸೀದಿಯ ಹತ್ರನೇ ಈ ಒಂದು ಇನ್ಸಿಡೆಂಟ್ ನಡೆದಿತ್ತು. ಹೀಗಾಗಿ ಮಸೀದಿಯ ಸುತ್ತಮುತ್ತಲೂ ಕೂಡ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನೇಮಕ ಮಾಡಿರೋದು. ಮತ್ತೊಂದು ಕಡೆ ಈ ಒಂದು ಘಟನೆಯನ್ನು ಖಂಡಿಸಿ ಇವತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಬಂದ್ಗೆ ಕೂಡ ಕರೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಇಡೀ ಮದ್ದೂರು ಪಟ್ಟಣ ಬಂದ್ ಆಗಿದೆ. ಪ್ರಮುಖವಾಗಿ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂಗಟ್ಟುಗಳೆಲ್ಲವನ್ನು ಕೂಡ ಬಂದ್ ಮಾಡಿ ಈ ಒಂದು ಬಂದಿಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇಡೀ ಮದ್ದೂರು ಪಟ್ಟಣದಾದ್ಯಂತ ಈಗಾಗಲೇ ಹೆಜ್ಜೆ ಹೆಜ್ಜೆಗೂ ಕೂಡ ಕಾಕಿ ಸರ್ಪಗಾವಲನ್ನು ಕೂಡ ನೇಮಕ ಮಾಡಿದೆ. ಪ್ರಮುಖವಾಗಿ ಈ ಇನ್ಸಿಡೆಂಟ್ ನಡೀತಲ್ಲ, ಆ ಒಂದು ಇನ್ಸಿಡೆಂಟ್ ನಡೆದಂಥ ಏರಿಯಾದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಇಡೀ ಮದ್ದೂರು ಪಟ್ಟಣದಂತಲೂ ಕೂಡ ಪೊಲೀಸರು ಪ್ರಮುಖವಾಗಿ IPS ಅಧಿಕಾರಿಗಳ ನೇತೃತ್ವದಲ್ಲಿ ಗಸ್ತನ್ನು ಕೂಡ ತಿರುಗ್ತಾ ಇದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ಒಟ್ಟಾರೆ ಸಾಕಷ್ಟು ಪ್ರೀ ಪ್ಲಾನ್ ಅನ್ನ ಮಾಡಿ ಗಣಪತಿ ಮೂರ್ತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆಸಿದ್ದಾರೆ. ಹೀಗಾಗಿ ಈ ಒಂದು ಇನ್ಸಿಡೆಂಟ್ ನಡೆಯೋದಕ್ಕೂ ಕೂಡ ಕಾರಣ ಆಗಿದೆ. ಈ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH